ಆಫೀಸಲ್ಲಿ ಟ್ಯಾಬ್ಲೆಟ್ ಯಾಕೆ? ಇಲ್ಲಿ ಎಲ್ಲರೂ ನೀರು ಕುಡಿಯೋದಕ್ಕೋ ಊಟ ಮಾಡೋದಕ್ಕೋ ಬರ್ತಾರೆ. ಪಿಲ್ಸ್ ತಗೊಂಡು ರೆಸ್ಟ್ ತಗೊಳಕ್ಕೆ ಯಾರು ಬರಲ್ವಲ್ಲ. ಅದಲ್ಲದೆ ಈ ಟ್ಯಾಬ್ಲೆಟು ಹಾಲಿನ ಹತ್ರ ಯಾಕಿದೆ? ಅಷ್ಟೊಳ್ಳೆ ಮನಸ್ಸಿರೋ ಅವ್ರನ್ನ ಯಾಕೆ ಸಾಯಿಸ್ಬೇಕು ಅನ್ಕೋತಿದಾರೋ ಅರ್ಥ ಆಗ್ತಿಲ್ಲ. ಸುಮಿತ್ರಾ ದೇವಿಯವ್ರ ಮೇಲೆ ಇನ್ನೊಂದು ಮಾಡೋ ಅಟೆಂಪ್ಟ್ ಏನಾದರೂ ನಡೀತಾ ಇದೆಯಾ? ಏನ್ರಿ? ಹೊಸೂರೆ, ಒಂದ್ ನಿಮಿಷ ನೀವು ಕಿಚನ್ ಹತ್ರ ಅರ್ಜೆಂಟಾಗಿ ಬರ್ತೀರಾ? ಯಾಕ್ರಿ? ಬೇಗ ಬನ್ನಿ ಹೇಳ್ತೀನಿ. ಹಾ. ಇನ್ನೊಂದು 10 ನಿಮಿಷ, ಅದಾದ್ಮೇಲೆ ಅದಕ್ಕೆ ನಿದ್ರೆಲೆ ಕಣ್ಣು ಮುಚ್ಚಿಬಿಡ್ತಾಳೆ. ಆಸ್ತಿ ಎಲ್ಲ ನನಗೆ ಸಿಗತ್ತೆ. ಯಾಕ್ರಿ? ಏನಾಯ್ತು? ಈ ಮಾತ್ರೆ ನೋಡಿ. ಏನ್ರಿ ಇದು ಟ್ಯಾಬ್ಲೆಟ್ ಥರ ಇದೆ? ಗೊತ್ತಿಲ್ಲ ರೀ, ನೀರು ತುಂಬ್ಕೋಬೇಕಂತ ಬಂದ ಕಾಣಿಸ್ತು. ಹಾಲು ಕೆಳಗೆ ಚೆಲ್ಲಿತ್ತು, ಅದ್ರ ಪಕ್ಕದಲ್ಲಿ ಟ್ಯಾಬ್ಲೆಟ್ ಇತ್ತು. ಯಾರೋ ಟ್ಯಾಬ್ಲೆಟ್ ತಗೊಳಕ್ ಹೋಗಿ ಮರ್ತ್ ಬಿಟ್ಟಿದ್ದಾರೆ ಅನ್ಸುತ್ತೆ. ಡಸ್ಟ್ಬಿನ್ ಅಲ್ಲಿ ಹಾಕೋಣ. 1 ಮಿನಿಟ್ ಹೊಸೋರೆ. ಸುಮಿತ್ರಾ ದೇವಿಯವ್ರು ಎಲ್ಲಿ? ಈಗಷ್ಟೇ ಹಾಲು ಕುಡಿದು ರೆಸ್ಟ್ ತಗೊಳಕ್ಕೆ ಅಂತ ಹೋದ್ರು. ಸುಮಿತ್ರಾ ದೇವಿಯವ್ರು ಹಾಲು ಕುಡಿದ್ರಾ? ಏನಾಯ್ತು ರೀ? ಈ ಹಾಲ್ ಪಕ್ಕದಲ್ಲೇ ಟ್ಯಾಬ್ಲೆಟ್ ಇತ್ತು. ಆ ಹಾಲ್ನ ಸುಮಿತ್ರಾ ದೇವಿಯವ್ರು ಕುಡಿದಿದ್ದಾರೆ ಅಂತಂದ್ರೆ ನೀವ್ ಹೇಳ್ತಿರೋದು? ಸುಮಿತ್ರಾ ದೇವಿಯವರು ಅಪಾಯದಲ್ಲಿದ್ದಾರೆ. ಏನ್ ಹೇಳ್ತಿದ್ದೀರಾ ರೀ? ಏ ಸೆಕ್ಯೂರಿಟಿ, ಗೇಟ್ ಹತ್ರ ಇರೋದ್ ಬಿಟ್ಟು ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಈ ಗ್ಲಾಸಲ್ಲೇ ಮೇಡಮ್ ಅವ್ರು ಹಾಲು ಕುಡಿದ್ರಾ? ಹೌದು, ಅದಕ್ಕೇನೀಗ? ನೋಡಿ ಅದಕ್ಕೆ CCTV ಫುಟೇಜ್ ಪ್ಲೇ ಮಾಡು. ಆ ಹಾಲಲ್ಲಿ ಟ್ಯಾಬ್ಲೆಟ್ಸ್ ಹಾಕಿರೋ ಫುಟೇಜ್ನ ನಾನು ಆಗ್ಲೇ ಡಿಲೀಟ್ ಮಾಡಾಯ್ತು. ನಿಮ್ಗೇನು ಸಿಗಲ್ಲ. ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಆಫೀಸ್ ಒಳಗ್ ಬಂದ್ ಹೋಗಿದ್ದಾನೆ ಮೇಡಮ್. ಯಾರವನು? ಅವನ ನೀನ್ ನೋಡಿದ್ಯಾ? ಇಲ್ಲ ಮೇಡಮ್. ಚಲಪತಿ ಸರ್ ಏನೋ ಫೈಲ್ ಕೇಳಿದ್ದಕ್ಕೆ ನಾ ಸ್ಟೋರ್ ರೂಮ್ಗೆ ಹೋಗಿದ್ದೆ. ಆ ಗ್ಯಾಪಲ್ಲಿ ಯಾರ ಕಿಚನ್ಗೆ ಬಂದು ಮಾತ್ರೆ ಬೆರೆಸಿ ಹೋಗಿರ್ಬೇಕು. ಸಾರಿ ಅದ್ಗೆ, ಅವನು ಯಾರೋ ಹೀಗೆ ಮಾಡ್ತಾನೆ ಅಂತ ಗೊತ್ತಿಲ್ದೇನೆ ನಾನೇ ಇವನ್ನ ಫೈಲ್ ತರಕ್ಕೆ ಅಂತ ಕಳಿಸಿದ್ದೆ. ಅವನು ಯಾರು ಅಂತ ಕಂಡು ಹಿಡಿ, ಬೇಗ ಕಂಡು ಹಿಡಿ. ಆಯ್ತು ಅದ್ಗೆ, ಈ ಸಲ ನಿನ್ನ ಸರಿಯಾಗಿ ಸಾಯಿಸೋನ್ನೇ ಹಿಡಿತೀನಿ. ಆ ಕೆಲ್ಸ ಎಲ್ಲ ನಿಂಗ್ಯಾಕ್ ರಾಕಿ? ಪಾಪ ಮಮ್ಮಿ ಆಫೀಸಿಂದ ಸುಸ್ತಾಗಿ ಬಂದಿರ್ತಾರೆ ದೊಡ್ಡಮ್ಮ. ಬಂದು ಈ ಕೆಲ್ಸನೆಲ್ಲ ಮಾಡ್ಬೇಕು ಅಂದ್ರೆ ಇನ್ನೂ ಜಾಸ್ತಿ ಸುಸ್ತಾಗುತ್ತೆ. ಆ ಕೆಲ್ಸ ಮಾಡಕ್ ನಾನ್ ಇದೀನಲ್ಲ ರಾಕಿ. ಮಮ್ಮಿ ಡ್ಯಾಡಿ ಆಫೀಸಿಗೆ ಹೋಗಿ ಕಷ್ಟ ಪಡ್ತಿದ್ರೆ ನಾವೆಲ್ಲ ಮನೆ ಕೆಲ್ಸ ಮಾಡಿ ಕಷ್ಟ ಪಡ್ತಿದೀವಿ. ನೀವು ತಾನೇ ಎಷ್ಟ್ ಕೆಲ್ಸ ಅಂತ ಮಾಡ್ತೀರಾ ದೊಡ್ಡಮ್ಮ? ದೊಡ್ಡಮ್ಮ ಸ್ನಾಕ್ಸ್ ಕೊಡಿ, ಬೇಗ ಕೊಡಿ. ತಗೊಳ್ಳಿ. ಅನು, ರಾಕಿ ನೀನು ತಿನ್ನು ಬಾ. ನಾನು ಆಮೇಲೆ ತಿಂತೀನಿ ದೊಡ್ಡಮ್ಮ. ಈ ಬಟ್ಟೆನೆಲ್ಲ ನೀಟಾಗಿ ಐರನ್ ಮಾಡ್ಬೇಕು, ಮನೆನೆಲ್ಲ ನೀಟ್ ಮಾಡ್ಬೇಕು. ತಂಗಿರ್ಗೇನ್ ಬೇಕು ನೀವು ನೋಡ್ಕೊಳ್ಳಿ, ನಾನು ಈ ಕೆಲ್ಸನೆಲ್ಲ ಮಾಡ್ತೀನಿ. ಯಾಕ್ ರಾಕಿ? ನಿಮಗ್ ಸ್ವಲ್ಪನಾದ್ರೂ ಕೆಲ್ಸ ಕಡಿಮೆ ಆಗತ್ತಲ್ವಾ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ರಾಕಿ?
ಆಡೋ ವಯಸ್ಸಲ್ಲಿ ಮನೆ ಜವಾಬ್ದಾರಿ ಹೊತ್ಕೋತಿದ್ಯಾ. ವಸು ನಿನ್ನ ತುಂಬಾ ಚೆನ್ನಾಗಿ ಸಾಕಿದಾಳೆ ಕಣೋ. ನಮ್ಮ ಮಮ್ಮಿ ನನ್ನನ್ ಬೆಳ್ಸಿಲ್ಲ ದೊಡಮ್ಮ, ನಾನೇ ಬೆಳ್ದ್ಬಿಟ್ಟೆ. ನಿನ್ಗೆ ನಿಮ್ ಮಮ್ಮಿ ತುಂಬಾ ವಿಷಯ ಹೇಳ್ಕೊಟ್ಟಿದ್ದಾಳೆ ಅಂತ ಹೇಳ್ದೆ ಕಣೋ. ಎಲ್ಲ ನಮ್ಮ ಮಮ್ಮಿನೇ ಹೇಳ್ಕೊಟ್ಟಿಲ್ಲ, ಸ್ಕೂಲಲ್ಲಿ ನಮ್ ಟೀಚರ್ಸ್ ಕೂಡ ಸ್ವಲ್ಪ ವಿಷಯನ ಹೇಳ್ಕೊಟ್ಟಿದ್ದಾರೆ. ಮನೇಲಿ ಅಪ್ಪ ಅಮ್ಮ, ಸ್ಕೂಲಲ್ಲಿ ಟೀಚರ್ಸು ಇಂತ ಒಳ್ಳೆ ವಿಷಯ ಹೇಳ್ಕೊಟ್ರೆ ನಿನ್ನಂತ ಒಳ್ಳೆ ಮಕ್ಕಳು ತಯಾರಾಗ್ತಾರೆ. ಮನೆಗೆ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತಾರೆ. ನನ್ ತಂಗಿಯರ್ ಕೂಡ ತುಂಬಾ ಒಳ್ಳೆಯವರು ದೊಡಮ್ಮ. ಅವ್ರು ದೊಡ್ಡವರಾದ್ಮೇಲೆ ಒಂದ್ ಒಳ್ಳೆ ಹೆಸರು ತಗೋಬರ್ತಾರೆ. ನಿನ್ನಂತ ಅಣ್ಣ ಇದ್ರೆ ಖಂಡಿತ ತರ್ತಾರೆ. ಅಭಿ ವಸು ಇನ್ನೂ ಬಂದಿಲ್ವಲ್ಲ. ಅಖಿಲ್ ಹಾರಿಕಾ ನಮ್ಮನೆಯವರು ಇನ್ನೂ ಬಂದಿಲ್ವಲ್ಲ. ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇದೆಯೇನೋ. ಏನಪ್ಪ ಮೈದ್ನಾ, ಕಾರಲ್ಲಿ ಬರ್ಬೇಕಾಗಿರೋ ನನ್ ತಂಗಿನ ಸೈಕಲ್ ಮೇಲೆ ಕರ್ಕೊಂಡ್ ಬರ್ತಿದ್ಯಾ? ಅದನ್ನ ನಿಮ್ ತಂಗಿ ಹತ್ರನೇ ಕೇಳಿ. ಕಾರ್ನ ವಾಪಸ್ ಕಳಿಸಿ, ಬೇಕು ಅಂತಾನೆ ನನ್ನ ಸೈಕಲಲ್ಲಿ ಬಂದಿದ್ದಾರೆ. ಹಾಗೇನಿಲ್ಲ ಅಕ್ಕ, ಇವರು ಕಾರಲ್ಲಿ ಹೋಗ್ತಿದ್ದನ್ನ ಇಳಿಸಿ ಇವರು ಮತ್ತೆ ಸೈಕಲ್ಗೆ ಹತ್ತಿಸ್ಕೊಂಡ್ರು. ಹಾ, ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆ ಹೊಸೋರೆ. ನೀನೇ ಹೇಳಕ್ಕ, ನಮ್ಮಿಬ್ರಲ್ಲಿ ಯಾರ್ ನಿಜ ಹೇಳ್ತಿರೋದು? ಅಭಿ ಹೇಳಿದ್ದೆ ನಿಜ ಅನ್ನಿಸ್ತಿದೆ. ಏನಕ್ಕ, ತಂಗಿಗ್ ಸಪೋರ್ಟ್ ಮಾಡ್ದೆ ಮೈದ್ನಂಗ್ ಸಪೋರ್ಟ್ ಮಾಡ್ತಿದ್ಯಲ್ಲ. ಅಭಿ ನಂಗೆ ಮೈದ್ನ ಆಗಿದ್ದಕ್ಕೆ ನೀನು ನಂಗ್ ತಂಗಿ ಆಗಿದ್ದು. ಆದ್ರೆ ಮುಂದೆ ಬರೋ ಹೋರಿಗಿಂತ ಹಿಂದೆ ಬರೋ ಹಸುನೇ ವಾಸಿ ಅಂತಾರಲ್ಲ. ಅದೆಲ್ಲ ನಮ್ಮತ್ಕೆ ವಿಷಯದಲ್ಲಿ ವರ್ಕ್ ಆಗಲ್ಲ ಬಿಡಿ ಹೊಸೋರೆ. ನಮ್ಮತ್ಕೆ ಯಾವಾಗ್ಲೂ ನಮ್ ಪಾಟಿನೇ. ಅರ್ಥ ಆಯ್ತು ಸರ್. ಅಕ್ಕ, ಮಕ್ಳು ಬಂದ್ರಾ? ಬಂದ್ರು, ಸ್ನಾಕ್ಸ್ ತಿಂತಿದ್ದಾರೆ. ಮಾಡಿದ್ದು ವೆಡ್ಡಿಂಗ್ ಇದೆ ರೀ. ಸುಮಿತ್ರಾ ಅವರು ನನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಪಾಪ, ಇವಾಗ ಅವ್ರ ಹೆಲ್ತ್ ಹೇಗಿದೆಯೋ ಏನೋ. ಹಾಗೆ ಹೇಳ್ಬೇಡಿ ಅದಕ್ಕೆ. ಆನಂದ್ ಮತ್ತೆ ವೈಶುನ ನಾನು 2 ಕಣ್ಗಳ ತರ ನೋಡ್ಕೋತೀನಿ. ಅವ್ರಿಗೆ ಯಾವ ಅಪಾಯನೂ ಆಗದಿರೋ ತರ ಕಾಪಾಡ್ತೀನಿ. ನೀನ್ ನನ್ನೇ ಕಾಪಾಡಕ್ಕಾಗಿಲ್ಲ, ಇನ್ನವ್ರನ್ನ ಹೇಗೆ ಕಾಪಾಡ್ತೀಯ ಚಲಪತಿ? ಇದೇನದ್ಕೆ ಇಷ್ಟ ದಿನ ನಾನು ಮಾಡಿದಾದ್ರೂ ಏನೋ, ಈ ಮನೇನ, ನಿಮ್ಮನ್ನ, ನಿಮ್ ಮಕ್ಳನ್ನ ಆಫೀಸ್ನೆಲ್ಲ ನೋಡ್ಕೋತಾ ಇದ್ದೀನಲ್ಲ. ನನ್ ಮೇಲೆ 2 ಸಲ ಕೊಲೆ ಪ್ರಯತ್ನ ಆಗಿದೆ. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಇನ್ನೂ ನೀನು ಕಂಡು ಹಿಡಿಯಕ್ಕಾಗಿಲ್ಲ. ಮುಂದೆ ಇನ್ನೇನೇನ್ ತೊಂದರೆಗಳು ಬರುತ್ತೋ. ನಾನು ಆ ಕೆಲಸನೇ ಮಾಡ್ತಾ ಇದ್ದೀನಿ. ಅದಕ್ಕೆ ದಿನ ಪೊಲೀಸ್ನವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಆದ್ರೆ ಯಾವ ಪ್ರಯೋಜನನೂ ಇಲ್ವಲ್ಲ. ಕೊಲೆ ಪ್ರಯತ್ನ ನಿಲ್ತಾನೂ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನನಗ್ ಗೊತ್ತಿರೋರು ಯಾರೋ ನನ್ನನ್ನು ಕೊಲೆ ಮಾಡಕ್ ನೋಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಕರೆಕ್ಟಾಗಿ ಗೆಸ್ ಮಾಡಿದ್ಯಾ ಅದಕ್ಕೆ? ನಿನ್ನ ಬಗ್ಗೆ ಪೂರ್ತಿ ಗೊತ್ತಿರೋ ನಾನೇ ಕೊಲೆ ಮಾಡೋದಿಕ್ ನೋಡ್ತಾ ಇರೋದು. ನಾನೇ ಡೈರೆಕ್ಟ್ ಆಗಿ ಕಮಿಷನರ್ ಹತ್ರ ಮಾತಾಡಿದ್ದೀನಿ. ಒಬ್ಬ ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿ ನಡೆದಿರೋ 2 ಕೊಲೆ ಪ್ರಯತ್ನದ ಬಗ್ಗೆ ಎನ್ಕ್ವೈರಿ ಮಾಡಿಸಿ ಆ ಕಿಲ್ಲರ್ನ ಹಿಡ್ಕೊಳಕ್ ಹೇಳ್ತೀನಿ ನಾನು. ಸ್ಪೆಷಲ್ ಆಫೀಸರ್ ಬಂದ್ರೆ ನನ್ನ ಬಣ್ಣ ಬಯಲಾಗ್ಬಿಡುತ್ತೇನೋ. ಸ್ಪೆಷಲ್ ಆಫೀಸರ್ ಎಲ್ಲ ಯಾಕತ್ಗೆ? ನಾನೇ ಎನ್ಕ್ವೈರಿ ಮಾಡಿಸ್ತೀನಿ.
ಆ ಕೊಲೆಗಾರ ಯಾರು ಅನ್ನೋದನ್ನ ನಾನು ಕಂಡು ಹಿಡಿತೀನಿ. ಸುಮ್ನೆ ನಿನ್ಗ್ಯಾಕೆ ಕಷ್ಟ ಕೊಡೋದು? ಮೊದ್ಲೇ ಅವರು ಹಂತಕರು, ನಿನ್ನನ್ನು ಸಾಯಿಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ನನ್ನ ಮೇಲಿರೋ ಅಭಿಮಾನನ ಇಲ್ಲ ನನ್ನ ಕೈಲಿ ಏನೂ ಆಗಲ್ಲ ಅಂತ ವ್ಯಂಗ್ಯ ಮಾಡ್ತಿದ್ದೀರಾ? ಹಲೋ, ಏನು ಹೊಸವ್ರೆ, ನಿಮ್ಮ ಹೋಮ್ವರ್ಕ್ ಇನ್ನೂ ಮುಗ್ದೇ ಇಲ್ವಾ? ಇಲ್ಲ ರೀ, ದೊಡ್ಡ ಈವೆಂಟು, ಅದು ಅಲ್ಲದೆ ನನಗೆ ಫಸ್ಟ್ ಈವೆಂಟು. ಸ್ವಲ್ಪ ಟೆನ್ಷನ್ ಆಗ್ತಿದೆ. ನಿಮಗೆ ಟೆನ್ಷನಾ? ಪ್ಲೀಸ್ ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ವಾ? ನಿಮಗೆ ನಾನೇನು ಹೆಲ್ಪ್ ಮಾಡೋಕ್ಕಾಗುತ್ತೆ ರೀ? ಸರಿ ಬಿಡಿ, ನಾನು ನಾಳೆನೇ ರಿಸೈನ್ ಮಾಡ್ತೀನಿ. ವಾಟ್? ರಿಸೈನಾ? ಯಾಕ್ರಿ? ನಾನು ಹಾಫ್ ನಾಲೆಜಿಂದ ಮಾಡೋ ಡಿಸೈನ್ ಹೇಗಿದ್ರೂ ನಾಳೆ ಆಫೀಸಲ್ಲಿ ರಿಜೆಕ್ಟ್ ಆಗೇ ಆಗುತ್ತೆ. ಆಗ ಗೆಟ್ ಔಟ್ ಅನ್ಸ್ಕೊಳ್ಳೋ ಬದಲು ಮೊದಲೇ ರಿಸೈನ್ ಮಾಡಿಬಿಟ್ರೆ ಮರ್ಯಾದೆ ಉಳಿಯುತ್ತಲ್ಲ. ನಿಮಗೆ ಸೂಟ್ ಆಗೋ ಮಾತುಗಳನ್ನ ಮಾತಾಡಿ. ಯಾಕೆ ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತಾ ಇದ್ದೀರಾ? ನಿಮಗೆ ತುಂಬ ವಿಷಯ ಗೊತ್ತು ರೀ. ಯು ಆರ್ ಅ ವೆರಿ ಟ್ಯಾಲೆಂಟೆಡ್. ನೀವು ಹೆಲ್ಪ್ ಮಾಡಿದ್ರೆ ನಾಳೆ ನಾನು ಶಭಾಷ್ ಅನ್ನಿಸ್ಕೊಂಡು ಕ್ಲಾಪ್ಸ್ ಹೊಡಿಸ್ಕೋತೀನಿ. ಓ, ಮತ್ತೆ ನನಗೇನ್ ಸಿಗುತ್ತೆ? ಏನ್ ಬೇಕು? ಆಮೇಲೆ ಹೇಳ್ತೀನಿ. ನಾನು ಕೊಡೋಕಾಗದೆ ಇರೋದನ್ನ ಕೇಳ್ಬೇಡಿ. ಹಾಗೆಲ್ಲ ಮಾಡಲ್ಲ ಬಿಡಿ. ಹಾಗಾದ್ರೆ ಓಕೆ, ಸರಿ. ಈ ಡಿಸೈನ್ ನೋಡಿ, ಇಲ್ಲಿ ಎಂಟ್ರೆನ್ಸ್ ಬರುತ್ತೆ, ಅದಾದ್ಮೇಲೆ ಮಂಟಪ. ಹಾಗ್ಬೇಡ, ಸ್ವಲ್ಪ ಚೇಂಜಸ್ ಮಾಡೋಣ. ಎಂಟ್ರೆನ್ಸ್ ಇಲ್ಲಿರಬಾರ್ದು, ಇಲ್ಲಿಂದ ಹೀಗೆ ಬಂದು ಇಲ್ಲಿಂದ ಎಂಟರ್ ಆದ್ರೆ ಚೆನ್ನಾಗಿರುತ್ತೆ. ಸ್ವಾರ್ಥನೋ ಸೋರೆಕಾಯೋ ಅದೆಲ್ಲ ನಮಗ್ ಗೊತ್ತಿಲ್ಲ. ವಸು ಆ ಕೆಲ್ಸ ಮಾಡ್ತೀನಿ ಅಂದ್ರೆ ನಾವ್ ಈ ಮನೇಲಿ ಇರಲ್ಲ. ಈಗ್ಲೇ ನಿಮ್ ಡಿಸಿಷನ್ ಹೇಳ್ಬೇಡಿ. ನಾವ್ ಈ ಮನೇಲಿ ಇರ್ಬೇಕಾ ಹೊರಟೋಗ್ಬೇಕೋ ನೀವೇ ತೀರ್ಮಾನ ಮಾಡಿ. ನಾವ್ ಮನೇಲಿದ್ದು ಊಟ ಮಾಡ್ಬೇಕೋ ಇಲ್ಲ ಇನ್ನೊಂದ್ ಮನೆ ನೋಡ್ಕೊಂಡು ಅಲ್ಲೇ ಹೋಗಿ ಹಾಲು ಕುಸ್ಬೇಕೋ ನೀವೇ ಡಿಸೈಡ್ ಮಾಡಿ. ಎಷ್ಟು ಹೇಳಿದ್ರು ನೀವು ಕೇಳಲ್ವಾ? ಸಾರಿ ಅಣ್ಣ, ನಾವು ತೀರ್ಮಾನ ತಗೊಂಡಾಗಿದೆ. ಈ ಕುಟುಂಬ ಒಡ್ದೋಗ್ಬಾರ್ದು ಅಖಿಲ್. ಎಲ್ರೂ ಒಟ್ಟಿಗಿರ್ಬೇಕು ಅಂತ ವಸು ಆಸೆ ಪಡ್ತಿದ್ದಾಳೆ. ಮನೇಲಿ ಒಟ್ಟಿಗೆ ಇರೋಣ, ಆಫೀಸಲ್ಲ. ಆಫೀಸಲ್ಲಿ ವಸು ಇರಬಾರ್ದು. ನಮ್ ಮೇಲೆ ನಿಮ್ಗೆ ನಿಜವಾಗ್ಲೂ ಪ್ರೀತಿ ಮಮಕಾರ ಇದ್ರೆ ಈ ಜಾಯಿಂಟ್ ಫ್ಯಾಮಿಲಿ ಚೂರ್ ಚೂರ್ ಆಗ್ಬಾರ್ದು ಅಂದ್ರೆ ಈ ಕ್ಷಣನೇ ವಸು ಅಕ್ಕ ಜಾಬ್ಗೆ ರಿಸೈನ್ ಮಾಡ್ಬೇಕು. ಲಗೇಜ್ ಪ್ಯಾಕ್ ಮಾಡ್ಕೊಂಡ್ರಾ? ಏನಂದೆ? ನಿಮ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ರಾ ಚಿಕ್ಕಮ್ಮ? ಏನ್ ಹೇಳ್ತಿದ್ದೀರ ಅದ್ಗೆ? ತೀರ್ಮಾನ ತಗೊಂಡಿದೀವಿ ಅಂತ ಹೇಳಿದ್ರಲ್ಲ ಅಖಿಲ್, ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀರಾ ಅಥವಾ ಇನ್ನೂ ಪ್ಯಾಕ್ ಮಾಡ್ಕೋಬೇಕಾ ಅಂತ ಕೇಳ್ತಿದ್ದೀನಿ. ಹೊಸೋರೆ, ಅದು
ಒಂದು ನಿಮಿಷ ರೀ. ಲಗೇಜ್ ರೆಡಿ ಆಗಿದ್ರೆ ಇವರು ಹೊರಟು ಹೋಗ್ತಾರೆ. ಅದಾದ್ಮೇಲೆ ಊಟ ಮಾಡೋಣ. ಇಷ್ಟಕ್ಕೂ ನೀವು ಊಟ ಮಾಡಿ ಹೊರಡ್ತೀರಾ ಅಥವಾ ಹೊರಗಡೆ ತಿಂತೀರಾ? ಅಂದ್ರೆ ನಮ್ಮನ್ನ ಹೊರಟೋಗಿ ಅಂತಿದ್ಯಾ ಅಕ್ಕ? ನೀವೇ ಅಲ್ವಾ ಹೊರಟೋಗ್ತೀವಿ ಅಂತಿರೋದು. ವಸು, ಆಗೋಯ್ತಕ್ಕ, ಎರಡೇ ಮಾತು ಅಷ್ಟೇ. ಅಂದ್ರೆ ನೀವು ಜಾಬ್ ಬಿಡೋದಿಲ್ಲ ಅದಕ್ಕೆ? ಯಾಕೆ ಬಿಡ್ಬೇಕು? ನಾವೆಲ್ಲ ಒಟ್ಟಿಗೆ ಇರೋದು ನಿಂಗಿಷ್ಟ ಇಲ್ವೇನೆ? ನನಗಿಷ್ಟ. ಒಟ್ಟಿಗೆ ಇರಬೇಕು ಅನ್ನೋದು ನಿಮಗಿಲ್ವಲ್ಲ. ಅದಕ್ಕೆ ನನ್ ಜಾಬ್ ನೆಪದಲ್ಲಿ ಹೊರಗೆ ಹೋಗ್ಬೇಕು ಅಂತಿದ್ದೀರಾ? ನೀವು ಜಾಬ್ ಮಾಡೋದು ನಮಗಿಷ್ಟ ಇಲ್ಲ, ಅದಕ್ಕೆ ಹೊರಟೋಗ್ಬೇಕು ಅಂತಿದೀವಿ. ನಾನ್ ಜಾಬ್ ಮಾಡೋದು ಅನಿವಾರ್ಯ, ಅದಕ್ಕೆ ಜಾಬ್ ಬಿಡೋಕಾಗಲ್ಲ ಅಂತಿದ್ದೀನಿ. ಅಂದ್ರೆ ನಾವು ಮನೆ ಬಿಟ್ಟು ಹೋಗೋದು ನಿನ್ಗಿಷ್ಟ ಅಂತ ಆಯ್ತು. ನಿಂತ್ಕೊಳ್ಳಿ. ನೀವೆಲ್ಲಿಗೂ ಹೋಗ್ಬೇಡಿ, ಎಲ್ರೂ ಒಟ್ಟಿಗಿರೋಣ. ಸಾರಿ ಅದಕ್ಕೆ, ಎಲ್ರೂ ಒಟ್ಟಿಗೆ ಇರೋದು ವಸು ಅತ್ತಿಗೆ ಇಷ್ಟ ಇಲ್ಲ. ಹಾಗೇನಿಲ್ವೋ, ಸಡನ್ ಆಗಿ ಜಾಬ್ ಬಿಡ್ಬೇಕು ಅಂದ್ರೆ ವಸುಗೂ ಕಷ್ಟನೇ ಅಲ್ವಾ? ಈ ತಿಂಗಳು ಕಾಯ್ದು ಇನ್ನೇನು ಹೇಳ್ಬೇಡುವ ದೊಡ್ಡೋನೆ. ಅಷ್ಟಕ್ಕೂ ಅಭಿವಸುಗಿಲ್ದೇ ಇರೋ ನೋವು ನಿಮ್ಮಿಬ್ರಿಗೂ ಯಾಕೋ? ನಾವು ಹೋಗ್ತಾ ಇದೀವಿ. ಗುಡ್ ಬೈ, ನಡೀರಿ. 1 ಮಿನಿಟ್. ನೀವು ಹೋಗೋಕ್ ಮುಂಚೆ ಒಂದು ಮಾತು. ಇವತ್ತಲ್ದಿದ್ರು ನಾಳೆ ಯಾವತ್ತಾದ್ರೂ ಅವರು ಈ ಮನೆನ ಮಾರ್ಬಿಡ್ತಾರೆ. ಆಗ ಪಾಲ್ ಸಿಗೋದು ಇಬ್ರಿಗ್ ಮಾತ್ರ. ನಮ್ ಪಾಲು ಭಾಸ್ಕರ್ ಭಾವನವ್ರ ಪಾಲು. ಮತ್ತೆ ನಮ್ಮ ಪಾಲು? ನೀವೇ ಇಲ್ಲಿಲ್ಲ ಅಂದ್ಮೇಲೆ ನಿಮ್ ಪಾಲ್ ಮಾತ್ರ ಯಾಕಿರುತ್ತೆ? ಇಲ್ದೆ ಎಲ್ಲಿಗೆ ಹೋಗುತ್ತೆ ಅಕ್ಕ? ಈಗ ನೀವ್ ಹೇಗ್ ಹೊರಟೋಗ್ತಾ ಇದ್ದೀರೋ ಹಾಗೆ ನಿಮ್ ಪಾಲ್ ಕೂಡ ಮಾಯ ಆಗ್ಬಿಡತ್ತೆ. ಏನದ್ಕೆ ನೀವ್ ಹೇಳ್ತಿರೋದು? ಏನೇ ಇವ್ರನ್ನ ಅಮಾಯಕರನ್ನಾಗಿ ಮಾಡಿ ಆಟ ಆಡ್ತಿದ್ಯಾ? ಇವ್ರ ಅಮಾಯಕತನದ ಹಿಂದೆ ನಿಮ್ಮ ಹಿರಿತನೂ ಇದೆಯಲ್ಲ ಚಿಕ್ಕಮ್ಮ. ಒಟ್ಟಿಗೆ ಇದ್ರೆ ಮಾತ್ರ ಪಾಲ್ ಸಿಗೋದು ಅಂತ ನಿಮಗ್ ಗೊತ್ತಿಲ್ವಾ ಹೇಗೆ? ಅಥವಾ ಗೊತ್ತಿದ್ರು ಇವ್ರಿಗೆ ಹೇಳಲಿಲ್ವಾ? ನಿಮಗೂ ಈ ಮನೇಲಿ ಪಾಲ್ ಬೇಕು ಅಂದ್ರೆ ನೀವು ಈ ಮನೇಲಿರೋದು ಅನಿವಾರ್ಯ. ಪಾಲ್ ಏನಾದ್ರೂ ಬೇಡ ಅಂದ್ರೆ ಅಭ್ಯಂತರ ಇಲ್ಲದೆ ಇವಾಗ್ಲೇ ಹೋಗ್ಬೋದು. ಆಚೆ ಹೋಗಿ ಹೊರಗಡೆ ಊಟ ಮಾಡ್ತಿರೋ ಇಲ್ಲ ಇದ್ದು ಮನೇಲೇ ಊಟ ಮಾಡ್ತಿರೋ ನಿಮ್ಮಿಷ್ಟ. ಭಾಸ್ಕರ್ ಭಾವ, ಏನು ಅಂದ್ರೆ ಕೂತ್ಕೊಳ್ಳಿ. ಅಕ್ಕ ನೀನು ಕೂತ್ಕೋಕ, ಬಡಿಸ್ತೀನಿ. ಇಲ್ಲೋಡ ತಂದ್ಬಿಟ್ಯಾ? ಎಲ್ಲ ತಗೊಂಡ್ ಬಂದ್ಬಿಟ್ಟೆ. ನಿಮ್ಮನ್ನ ಅಭಿಭಾವ ವಸು ಅಕ್ಕ ನೋಡಿಲ್ಲ ತಾನೆ? ನೋಡಿದ್ರೆ ಇದನ್ನ ತಗೊಂಡ್ ಬರಕ್ ಬಿಡ್ತಿದ್ರಾ? ಎಂತ ಪ್ರಶ್ನೆ ಕೇಳ್ತಾಳ ನೋಡು. ಅಷ್ಟಕ್ಕೂ ಇವು ಆ ಪ್ಲಾನ್ಸ್ ಹೌದು ಅಲ್ವೋ ನೋಡ್ಬೇಕು ಅಖಿಲ್. ಇಲ್ಲಿ ಕೊಡು. ವೆಡ್ಡಿಂಗ್ ಪ್ಲಾನ್ಸೇ ಹರಿಕಾ? ಲೋ ಬೇಗ ಹರ್ದ ಕಣಕಣೋ.
ಹೊಸ ಶ್ರಮ ನಮ್ಮ ಕೈಯಲ್ಲಿ ಚೂರ್ ಚೂರ್ ಆಗೋಯ್ತು. ಹರ್ದು ಚೆಲ್ಲಾಡ್ಬಿಟ್ಟೆ. ನಾಳೆ ಆಫೀಸ್ ನಲ್ಲಿ ಅತಿಗೆ ಇನ್ಸಲ್ಟ್ ಆಗೋದು ಗ್ಯಾರಂಟಿ. ಸುಮಿತ್ರಾ ದೇವಿ ಹೊಸ ಹೊತ್ತಿಗೆ ನಮ್ಮ ಮನೆ ಕಳ್ಸೋದಂತೂ ಪಕ್ಕ. ನಾಳೆಯಿಂದ ಆ ಆಫೀಸ್ ನಮ್ದೆ. ವಸು ಅಕ್ಕ ಜಸ್ಟ್ ಮನೇಲಿ ಅಡ್ಗೆ ಮಾಡ್ಕೊಂಡಿರ್ಬೇಕಷ್ಟೇ. ಚಿಕ್ಕಮ್ಮ, ಹೋಗ್ಬರ್ತೀನಿ ಪಾವನಿ. ಜೋಪಾನ. ಸರಿ ರೀ. ಏನಣ್ಣ ಇಷ್ಟು ಬೇಗ ಹೋಗ್ತಾ ಇದೀಯಾ? ದಾರಿಲಿ ಸಣ್ಣ ಕೆಲ್ಸ ಇದೆ ಅಭಿ, ಹೋಗ್ಬರ್ತೀನಿ. ಆಯ್ತಣ್ಣ, ಹೋಗ್ಬರ್ತೀನಿ ಪಾವನಿ. ಮಕ್ಕಳನ್ನ ನಾನು ಆಟೋ ಹತ್ತಿಸ್ತೀನಿ, ನೀವು ಹೋಗಿ ರೆಡಿಯಾಗಿ ಆ ಪ್ಲಾನ್ಸ್ನ ಒಂದ್ಸರಿ ನೋಡ್ಕೊಳ್ಳಿ. ಅದೆಲ್ಲ ರೆಡಿ ಆಗಿದೆ ರೀ. ಮತ್ತೆ ಆ ಪ್ಲಾನ್ಸ್ನ ನೋಡ್ಕೊಳ್ಳಿ. ಅಲ್ಲೋಡಿ ಆಟೋನು ಬಂದ್ಬಿಡ್ತು. ಆಟೋ ನಾನು ಹತ್ತಿಸ್ತೀನಿ, ನೀವು ಹೋಗಿ ಆ ಪ್ಲಾನ್ ಏನಿದೆ ಅಂತ ನೋಡ್ಕೊಳ್ಳಿ. ಆಯ್ತು. ಮಕ್ಕಳ ನಡೀರಿ, ಬನ್ನಿ. ಅಭಿ, ಕಾಫಿ ಕುಡಿತೀಯಾ? ಸ್ವಲ್ಪ ಕುಡಿಯೋದಕ್ಕೆ ತಂದೆ ಇರು. ಸ್ವಲ್ಪ ಹೊತ್ತಲ್ಲಿ ವಸು ಆರ್ತನಾದ ಕೇಳುತ್ತೆ. ವೆಡ್ಡಿಂಗ್ ಪ್ಲಾನ್ಸ್ ಮಿಸ್ ಆಗಿವೆ ಅಂತ ವಸು ಮನ್ಸು ಛಿದ್ರ ಆಗುತ್ತೆ. ವಸು ಅಕ್ಕ ಆಫೀಸಿಗೆ ಬರೋದ್ ಬಿಟ್ಟು ಮನೆಯಿಂದನೇ ರಿಸೈನ್ ಲೆಟರ್ ಕಳಿಸ್ತಾಳೆ. ಅಭಿಭಾವನೆ ಆ ಲೆಟರ್ನ ಆಫೀಸಿಗೆ ತಗೊಂಡು ಹೋಗ್ತಾರೆ. ಇವತ್ತಿಗೆ ನಮ್ಗೆ ಹೊಸ ಹೊತ್ತಿಗೆ ಕಾಟ ತಪ್ಪಿಡುತ್ತೆ. ನಾವು ಫ್ರೀ ಬರ್ಡ್ಸ್ ಆಗ್ಬೋದು. ಅಭಿ, ಕಾಫಿ. ಥ್ಯಾಂಕ್ಸ್ ಅದಕ್ಕೆ. ವಸು, ಕಾರ್ ಬಂತು, ಬೇಗ ಬಾ. ಅಯ್ಯೋ ದೇವ್ರೆ, ನೈಟ್ ನಾವು ಆ ಪ್ಲಾನ್ ಪೇಪರ್ ಹರಿದು ಹಾಕದ್ವಲ್ಲ. ವಸು ಅಕ್ಕ ಮತ್ತೆ ಯಾವ್ದು ಪ್ಲಾನ್ ಪೇಪರ್ ತಂದಿದ್ದಾಳಲ್ಲ. ನೈಟು ಅಷ್ಟೊಂದು ಪ್ಲಾನ್ ಎಲ್ಲ ರೆಡಿ ಮಾಡಿದ್ರಲ್ರಿ, ಇವೇನು ಇಷ್ಟೇ ಇದೆಯಲ್ಲ? ನೈಟ್ ಮಾಡಿದ್ದು ಫೈನಲ್ ಪ್ಲಾನ್ಸ್ ಅಲ್ಲ ರೀ, ಸುಮ್ನೆ ರಫ್ ಆಗಿ ಗೀಚಿದ್ದೆ. ಇವು ಫೈನಲ್ ಪ್ಲಾನ್ಸ್. ಓ, ಅಂದ್ರೆ ನೈಟ್ ನಾವು ಹರಿದಿದ್ದು ರಫ್ ಪ್ಲಾನ್ಸಾ? ಅಕ್ಕ ಬಾಯ್, ಹೋಗ್ಬರ್ತೀನ್ರಿ. ಆಯ್ತು ರೀ, ಆಲ್ ದಿ ಬೆಸ್ಟ್.
ಬನ್ನಿ ಹೊಸವ್ರೆ. ಏನು? ಅವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಇನ್ನು ಬರಲ್ಲ ಅದಕ್ಕೆ. ಅವ್ರಿಗೆ ಟೈಮ್ ಸೆನ್ಸು ಇಲ್ಲ, ಡಿಸಿಪ್ಲಿನ್ ಮೊದಲೇ ಇಲ್ಲ. ನಾವು ಈ ಈವೆಂಟ್ನ ಬಿಟ್ಕೊಡ್ಲೇಬೇಕು. ಆ ಈವೆಂಟ್ ನಮಗೆ ಬರುತ್ತೆ ಸರ್. ನೀವು ಹೇಗೆ ಬಂದ್ರೆ? ಯಾಕೆ ಬರಲ್ಲ ಅನ್ಕೊಂಡಿದ್ರ ಸರ್? ಸಾರಿ, ಟೈಮಿಗೆ ಸರಿಯಾಗಿ ಬಂದ್ಬಿಟ್ರಿ ಅಂತ ಹೇಳಿದೆ. ಯಾಕಮ್ಮ ಇಷ್ಟೊಂದು ತಡ ಮಾಡ್ಬಿಟ್ಟೆ? ಕಾರಲ್ಲಿ ತಾನೇ ಬಂದಿದ್ದು. ನಾನು ಕಾರಲ್ಲಿ ಬರೋವಾಗ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದ್ರು ಮೇಡಮ್. ಹಾ? ಏನಮ್ಮ, ರೌಡಿಗಳು ಅಟ್ಯಾಕ್ ಮಾಡಿದ್ರಾ? ನಿಂಗೇನೂ ಆಗಿಲ್ಲ ಅಲ್ವಾ? ಆಹಾ, ಏನೂ ಆಗಿಲ್ಲ ಮೇಡಮ್. ಟೈಮ್ಗೆ ಇವ್ರು ಬಂದ್ರು, ನನ್ನ ಸೇವ್ ಮಾಡಿ ಕರ್ಕೊಂಡು ಬಂದ್ರು. ಲೇ, ಯಾವನೋ ನೀನು? ಅವತ್ತು ನಮ್ಮ ಅತ್ಗೆನ, ಇವತ್ತು ಈ ವಸುನ ಕಾಪಾಡಿದ್ಯಾ. ತುಂಬಾ ಥ್ಯಾಂಕ್ಸ್ ಅಪ್ಪ. ವಸುನ ಟೈಮಿಗೆ ಕರ್ಕೊಂಡು ಬಂದಿದ್ಯಾ. ಹೌದು, ನಿನ್ನ ಸಾಯಿಸಕ್ ಪ್ರಯತ್ನ ಪಟ್ಟಿದ್ಯಾರೋ? ಅದ್ಕೆ ನನ್ನ ಪ್ರಕಾರ ನಿಮ್ಮನ್ನ ಸಾಯಿಸಕ್ ಪ್ರಯತ್ನ ಪಟ್ಟವರೇ ಇರ್ಬೋದು. ಅದ್ಕೆ ನಮ್ಗೆ ಈ ಈವೆಂಟ್ ಸಿಗ್ಬಾರ್ದು ಅಂತ ಅವರೇ ವಸುನ ಅಡ್ಡ ಹಾಕಿರ್ತಾರೆ. ಅವರೇ ಇರ್ಬೋದು ಮೇಡಮ್. ಮೇಡಮ್, ಈಗಾಗಲೇ ಲೇಟ್ ಆಗಿದೆ. ಸರ್ ವೇಟ್ ಮಾಡ್ತಿದ್ದಾರೆ. ಡೆಮೋ ಸ್ಟಾರ್ಟ್ ಮಾಡ್ಲಾ ಮೇಡಮ್? ಸ್ಟಾರ್ಟ್ ಮಾಡಮ್ಮ ಪ್ಲೀಸ್. ಸರ್, ಈ 5 ದಿನದ ಮದ್ವೆನ ಒಂದು ಮದ್ವೆ ಥರ ಮಾಡದೆ ಒಂದು ಹಬ್ಬದ ಥರ ಪ್ಲಾನ್ ಮಾಡಿದ್ದೀವಿ. ಒಂದ್ಸಲ ಕೇಳಿಸ್ಕೊಳ್ಳಿ ಸರ್. ಇವ್ರನ್ ಫೋನೇ ತೆಗಿತಾ ಇಲ್ವಲ್ಲ. ಆ ಅಭಿ ಕೈಲಿ ಸರಿಯಾಗಿ ಒದೆ ತಿಂದ್ರೇನೋ. ಇಡಿಯಟ್ಸ್. ಒಬ್ಬನ್ನ ಹೊಡೆದು ಒಂದು ಹುಡುಗಿನ ತಡಿಯಕ್ಕಾಗಿಲ್ಲ ಇವ್ರ ಕೈಲಿ. ನನ್ನ ಪ್ಲಾನ್ ಎಲ್ಲ ವೇಸ್ಟ್ ಆಗೋಯ್ತು. ಛೇ. That's it, sir. ಎಕ್ಸಲೆಂಟ್ ಅಮ್ಮ. ಈ ಮದುವೆನ ಅದ್ಭುತವಾಗಿ ಪ್ಲಾನ್ ಮಾಡಿದ್ಯಾ. ಸೀತಾರಾಮ ಕಲ್ಯಾಣ ನೋಡ್ದಾಗಾಯ್ತು. ಥ್ಯಾಂಕ್ ಯು ಸರ್. ನಿಮ್ಮ ಅಳಿಯಂದ್ರು ಹೇಳಿರೋರ ಪ್ಲಾನ್ಗಳನ್ನ ನೋಡಿದ್ಮೇಲೆ ನಿಮ್ ಡಿಸಿಷನ್ ಹೇಳ್ತೀರಾ ಸರ್? ಅಗತ್ಯ ಇಲ್ಲ ಮೇಡಮ್. ಇದಕ್ಕಿಂತ ಚೆನ್ನಾಗಿ ಯಾರು ಪ್ಲಾನ್ ಮಾಡೋಕ್ಕಾಗಲ್ಲ. ಈ ಇವೆಂಟ್ ನಿಮಗೆ ಕೊಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಡಿಯಮ್ಮ, ನಾವು ಬರ್ತೀವಿ ಸರ್. ಒಳ್ಳೇದು ಮೇಡಮ್. ನಮಸ್ತೆ ಸರ್.
ನನ್ ಮೇಲ್ ಕೋಪ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಅವರು ನಮ್ ಬಾಸ್ ಅಖಿಲ್, ಅವ್ರು ಏನ್ ಹೇಳಿದ್ರು ಕೇಳ್ಬೇಕಲ್ವಾ? ಎಲ್ರೂ ಕೇಳಿಸ್ಕೊಳ್ಳಿ. ಏನ್ ಮೇಡಮ್? ವೆಡ್ಡಿಂಗ್ ಈವೆಂಟ್ಗೆ ಜಾಸ್ತಿ ಟೈಮ್ ಇಲ್ಲ, ಎಲ್ರೂ ಕಷ್ಟ ಪಡ್ಬೇಕು. ನಿಮಗ್ ವಹಿಸಿರೋ ಕೆಲ್ಸನ ಬೇಗ ಫಿನಿಶ್ ಮಾಡಿ. ಓಕೆ ಮೇಡಮ್. ಓಕೆ ಮೇಡಮ್. ಓಕೆ ಮೇಡಮ್. ವರ್ಕಲ್ಲಿ ಯಾರು ನೆಗ್ಲಿಜೆನ್ಸಿ ತೋರಿಸಿದ್ರು ಎಕ್ಸ್ಕ್ಯೂಸ್ ಮಾಡಲ್ಲ. ಅದು ಯಾರಾದ್ರೂ ಸರಿ, ಮನೆಗ್ ಕಳಿಸ್ಬಿಡ್ತೀನಿ. ವಸು, ಮೇಡಮ್, ತಕ್ಷಣ ಈವೆಂಟ್ ಕೆಲಸ ಸ್ಟಾರ್ಟ್ ಮಾಡಿಸು. ಕ್ಲೈಂಟ್ ಹಣ ಕಳಿಸಿದ್ದಾರೆ. ಫ್ಲವರ್ಸ್ ಅವರಿಗೆ, ವರ್ಕರ್ಸ್ಗೆ, ಕ್ಯಾಟರಿಂಗ್ ಅವರಿಗೆ ಅಡ್ವಾನ್ಸ್ ಕೊಡು. ತಗೋ, ವರ್ಕ್ ಫಾಸ್ಟ್ ಆಗಿ ನಡಿಬೇಕು. ಶ್ಯೂರ್ ಮೇಡಮ್. ಟಾರ್ಗೆಟ್ ಟೈಮ್ಗಿಂತ ಮೊದಲೇ ವರ್ಕ್ ಫಿನಿಶ್ ಮಾಡ್ತೀನಿ. ಇದು ನಿಂಗೆ ಫಸ್ಟ್ ಈವೆಂಟ್ ವಸು. ನಮ್ ಕಂಪನಿಗೆ ಪ್ರೆಸ್ಟೀಜಿಯಸ್ ಈವೆಂಟ್. ಸಣ್ಣ ತಪ್ಪು ಆಗ್ಬಾರ್ದು. ಆಯ್ತು ಮೇಡಮ್, ಅನ್ಕೊಂಡಿದ್ದಕ್ಕಿಂತ ಈವೆಂಟ್ನ ಗ್ರ್ಯಾಂಡ್ ಸಕ್ಸಸ್ ಮಾಡ್ತೀವಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಗುಡ್ ಲಕ್ ಟೀಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದಕ್ಕೆ ನಾನು ಲೆಕ್ಕ ಮಾಡಲ್ಲ ಅಂದಿದ್ದು. ದೊಡ್ಡ ಅಕೌಂಟೆಂಟ್ ಅಂತ ಹೇಳ್ತೀರಾ, ಇಷ್ಟ ಚಿಕ್ಕ ಲೆಕ್ಕನೂ ಮಾಡಕ್ ಬರಲ್ವಾ? ನೀನೇ ಮಾಡಿ ತೋರಿಸ್ಬೋದಲ್ವಾ? ನಂಗ್ ಬರಲ್ಲ ಅಂತ ತಾನೇ ನಿಮ್ಗೆ ಹೇಳಿದ್ದು. ನಿನ್ಗೇನೂ ಬರಲ್ಲ. ನಿಮಗ್ ತಾನೇನ್ ಬರುತ್ತೆ? ದೊಡ್ಡಪ್ಪ ದೊಡ್ಡಮ್ಮ ಜಗಳ ಆಡ್ಬೇಡಿ. ದೊಡ್ಡಮ್ಮನ ಏನು ಬೈಬೇಡ ದೊಡ್ಡಪ್ಪ. ಇಲ್ಲ ಇಲ್ಲ, ದೊಡ್ಡಮ್ಮನೇ ದೊಡ್ಡಪ್ಪನ ಬೈದಿದ್ದು. ಕರೆಕ್ಟು ಬಂಗಾರ, ಅವಳೇ ನನ್ನ ಬೈದಿದ್ದು. ಏನಮ್ಮ ದೊಡ್ಡಪ್ಪನ ಗೋಳಾಡಿಸ್ತಾ ಇದ್ದೀರಾ? ನಿಮ್ ಅಣ್ಣ ಚಿಕ್ಕ ಲೆಕ್ಕನು ತಪ್ಪಾಗಿ ಮಾಡಿ ಸಿಕ್ಕಾಕೊಂಡ್ರಬಿ, ಅದಕ್ಕೆ ಮಕ್ಳು ಕಾಲಿಳಿತಿದ್ದಾರೆ. ಹಾಗೇನಿಲ್ಲ ಅಭಿ, ಎಲ್ರು ಸುಮ್ನೆ ಮಾತಾಡ್ತಾ ಕೂತಿದೀವಿ. ಹೌದು ಡ್ಯಾಡಿ, ದೊಡ್ಡಪ್ಪ ಸಿಕ್ಕಾಕೊಂಡ್ರು ಅಷ್ಟೇ. ನಾನು ಇದನ್ನೇ ಆಸೆ ಪಟ್ಟಿದ್ದೆ ಅಣ್ಣ. ಎಲ್ಲರೂ ಸೇರಿ ಒಂದೇ ಮನೇಲಿರೋದು, ನಗನಗ್ತಾ ಹರಟೆ ಹೊಡಿಯೋದು, ಸಂತೋಷವಾಗಿರೋದು. ನಾನು ಆಸೆ ಪಟ್ಟಿದ್ದು ನನ್ನ ಕಣ್ಮುಂದೆ ನಡೀತಾ ಇದೆ. ಹೌದು ಡ್ಯಾಡಿ, ನೀವು ಬಂದ್ರಿ, ದೊಡ್ಡಪ್ಪನೂ ಬಂದ್ರು, ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮನೂ ಬಂದ್ರು. ಆದ್ರೆ ಮಮ್ಮಿ ಇನ್ನೂ ಬಂದಿಲ್ವಲ್ಲ. ಮಮ್ಮಿದು ನಮಗಿಂತ ದೊಡ್ಡ ಪೋಸ್ಟ್ ಅಲ್ವೇನಮ್ಮ? ಅದಕ್ಕೆ ಬೆಳಗ್ಗೆ ಬೇಗ ಹೋಗಿ ಸಂಜೆ ಲೇಟಾಗಿ ಬರ್ತಿದ್ದಾರೆ ಅಷ್ಟೇ. ಅಂದ್ರೆ ಈಗ ನಿಮ್ಗೆ ಮಮ್ಮಿನೇ ಬಾಸಾ ಡ್ಯಾಡಿ? ಮತ್ತೆ ದಾಟ್ ಈಸ್ ವಸುಂಧರಾ ಅವರಲ್ವಾ? ಏನಿಲ್ಲ, ಯಾವಾಗ್ಲೂ ದಟ್ ಇಸ್ ಅಭಿರಾಮ್ ಅವರು ಅಷ್ಟೇ. ನಿಮಗಿಂತ ನಾನು ಯಾವತ್ತೂ ಯಾವ್ದ್ರಲ್ಲೂ ಹೆಚ್ಚೇ ಅಲ್ಲ. ಏನ್ ವಸು, ಇವತ್ ಯಾಕೆಷ್ಟು ಲೇಟ್ ಆಯ್ತು? ಫಸ್ಟ್ ನನಗೆ ಕಂಗ್ರಾಟ್ಸ್ ಹೇಳಕ್ಕ. ಕಾಂಗ್ರೆಸ್ ವಸು, ವಿಷಯ ಏನು? ನಮ್ ವಸು ಮ್ಯಾರೇಜ್ ಇವೆಂಟ್ ಸಂಪಾದಿಸಿದಾಳೆ. ದೊಡ್ಡ ಇವೆಂಟೇ ಸಿಕ್ಕಿದೆ ಪಾವನಿ. ಹೌದ ವಸು? ಹಾಗಾದ್ರೆ ದೊಡ್ಡ ಕಂಗ್ರಾಟ್ಸ್. ಇದು ನಮ್ಮೆಲ್ಲರ ಗೆಲುವು. ಸ್ವೀಟ್ಸ್ ತಂದಿದ್ದೀನಿ, ಸೆಲೆಬ್ರೇಟ್ ಮಾಡೋಣ. ಸ್ವೀಟ್ಸಾ? ಸ್ವೀಟ್ಸಾ? ಏ ಅತ್ತೆ, ಯಾಕಷ್ಟೊಂದು ಆತ್ರ? ಫಸ್ಟ್ ಮಕ್ಕಳು ಕೊಡು, ಆಮೇಲೆ ನೀನ್ ತಿನ್ನತ್ತೆ. ಏ ತಗೊಳ. ತಗೊಳೆ. ಏ ಬಾರೆ, ಏನ್ ನೋಡ್ತಿದ್ಯಾ? ಬಾ. ಈ ಬ್ಯಾಗ್ನ ಜೋಪಾನವಾಗಿ ಬೀರೂನಲ್ಲಿಡ್ರಿ. ಏನಿದೆ ಹೊಸವ್ರೆ? ನನ್ ಮೈಯೆಲ್ಲ ವಿಷ ಏರ್ಬಿಟ್ಟಿದೆ ಡಾಕ್ಟರ್. ನನ್ ಪ್ರಾಣ ಹೋಗ್ತಿದೆ. ನಾನ್ ಬದುಕಲ್ಲ, ಅರ್ಧ ವಯಸ್ಸಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಮುಗಿದೋಯ್ತು. ಯು ಡೋಂಟ್ ವರಿ ಅಮ್ಮ, ನಿಮ್ಗೇನು ಆಗಿಲ್ಲ. ಏನು ಆಗಿಲ್ಲ ಅಂತಿರಲ್ಲ ಡಾಕ್ಟರ್. ಚೇಳು ಅಲ್ಲೋಡಿ, ಅಲ್ಲೋಡಿ, ಆ ಚೇಳೆ ಕುಟ್ಗಿದ್ದು. ಚೇಳೆ ಅಲ್ವೇನಮ್ಮ, ಅನಕೊಂಡ ಅಲ್ವಲ್ಲ. ಒಂದ್ ಇಂಜೆಕ್ಷನ್ ಕೊಟ್ಟಿದ್ದೀನಲ್ಲ, ವಾಸಿ ಆಗತ್ತೆ. ಇಂಜೆಕ್ಷನ್ ಹಾಕಿದ್ರು ಏನು ಪ್ರಯೋಜನ ಇಲ್ಲ ಡಾಕ್ಟರ್.
ಚೇಳು ಕುಟುಕದಕ್ಕಿಂತ ನಿಮ್ ಇಂಜೆಕ್ಷನ್ ನೋವೇ ಹೆಚ್ಚಾಗಿದೆ. ಅಯ್ಯೋ ಸ್ವಲ್ಪ ವೇಟ್ ಮಾಡ್ರಮ್ಮ, ಔಷಧಿ ಕೆಲಸ ಮಾಡ್ಬೇಕಲ್ಲ. ಅಭಿರಾಮ್ ಅವರೇ, ನಾನು ಒಂದಷ್ಟು ಟ್ಯಾಬ್ಲೆಟ್ಸ್ ಬರೀತೀನಿ, ಇವತ್ತು ನಾಳೆ ಕೊಟ್ಬಿಡಿ. ಆಯ್ತು ಡಾಕ್ಟರ್. ಅಂದ್ರೆ ನಂಗೇನು ಆಗಿಲ್ವಾ ಡಾಕ್ಟರ್? ನಾನ್ ಸಾಯಲ್ವಾ? ಚೇಳ್ ಕುಡ್ಕುದ್ರೆ ಯಾರು ಸತ್ತೋಗಲ್ಲಮ್ಮ, ಆದ್ರೂನು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕು. ಏನ್ ಡಾಕ್ಟರ್, ನಾನು ಚೆನ್ನಾಗಿರೋ ಊಟ ತಿನ್ಬೇಕಾ? ಬಾದಾಮಿ, ಗೋಡಂಬಿ, ಪಿಸ್ತಾ ತಿನ್ಬೇಕಾ? ಹಣ್ಣಿನ ಜ್ಯೂಸ್ ಕುಡಿಬೇಕಾ? ಚಿಕನ್ನು, ಮಟನ್ನು, ಪ್ರಾನ್ಸ್, ಫಿಶು ಎಲ್ಲ ಮಿಕ್ಸ್ ಮಾಡಿ ತಿನ್ಬೇಕಾ? ಏನು ತಿನ್ಬಾರ್ದು, ಏನು ಕುಡಿಬಾರ್ದು. ರಾತ್ರಿ ಎಲ್ಲ ಎಚ್ಚರವಾಗೇ ಇರ್ಬೇಕು. ಏನಾದ್ರೂ ಕುಡಿದ್ರೋ ತಿಂದ್ರೋ ನಿದ್ದೆ ಮಾಡಿದ್ರೋ ವಿಷ ತಲೆಗೇರ್ಬಿಡುತ್ತೆ, ಕೋಮಾಗ ಹೋಗ್ಬಿಡ್ತೀರಾ. ಈ ಟ್ಯಾಬ್ಲೆಟ್ಸು 3 ಗಂಟೆಗೊಂದ್ಸಲ ಕೊಡಿ. ರಾತ್ರಿ ಎಲ್ಲ ಇವರಿಗೆ ಕಾವಲು ಕಾಯೋಕೆ ಯಾರಾದ್ರೂ ಒಬ್ರು ಎಚ್ಚರವಾಗೇ ಇರ್ಬೇಕಾಗತ್ತೆ. ಸರಿ ಡಾಕ್ಟರ್. ಎಷ್ಟೇ ಹಸುವಾದ್ರೂ ಎಷ್ಟೇ ದಾಹ ಆದ್ರೂ ಏನು ತಿನ್ನಿಸ್ಬೇಡಿ, ಏನು ಕುಡಿಸ್ಬೇಡಿ.